ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಈಗ ಹೊರಟಿದ್ದೇನೆ ಬಜ್ಪೆಯಲ್ಲಿ ಸೈಟ್ ಉಂಟು. ಹಾಂ ನೋಡಿ, ಇದೊಂದು ಅಡ್ಡ ಬರ್ತಾ ಉಂಟಲ್ವ, ಅದೇನಿಲ್ಲ, ಫ್ಲ್ಯಾಗ್ ಇದ್ದದು. ಬನ್ನಿ. ಈಗ ಒಂದು ಕಾಂಕ್ರೀಟ್ ಆಗಿ ಒಂದು ಸ್ವಲ್ಪ ಒಳ್ಳೆಯದಾಗಿದೆ, ಹೋಗ್ಲಿಕ್ಕೆಲ್ಲ ಸ್ವಲ್ಪ ಈಸಿ ಆಗ್ತದೆ. ಟೈಮ್ ಬಂದು 8:42 ಆಯಿತು, ತುಂಬ ಲೇಟ್ ಆಯಿತು. ಈಗ ಬೇಗ ರೀಚ್ ಆಗಬೇಕು. ಅದೇ ವೆಹಿಕಲ್ ನಮ್ಮದು ಒಂದು ಚಾನಲ್ ಹೋಗಿ ತುಂಬ ಪ್ರಾಬ್ಲಮ್ ಆಯಿತು. ಈಗ ಯಾಕೆಂದರೆ ಯಾರಿಗೂ ಕೂಡ ಮುಖ ಪರಿಚಯ ಅಷ್ಟು ಗೊತ್ತಿಲ್ಲ ಅಂತ ಆಯಿತು. ನನ್ನ ಮುಂಚೆ ಸಬ್ಸ್ಕ್ರೈಬರ್ಗೆ ನನ್ನ ವೀಡಿಯೋ ಓದ್ತಿಲ್ವ ಅಂತ. ಚಾನಲ್ ಹೋದರೆ ತುಂಬ ಕಷ್ಟ, ಯಾಕೆಂದರೆ ರಿಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಯೂಟ್ಯೂಬ್ ಅವರು ಟರ್ಮಿನೇಟ್ ಮಾಡಿದರೆ ಹೋಯ್ತು ಅಂತಲ್ಲ ಲೆಕ್ಕ. ಇನ್ನೊಂದು ನಿಜ ಸಬ್ಸ್ಕ್ರೈಬರ್ ಇದ್ದರೆ, ಯೂಟ್ಯೂಬರ್ ಎಲ್ಲ ಕಾಣಿಸಿದ್ರೆ ಟ್ಯಾಗ್ ಮಾಡಿದರೆ ಸಿಗ್ತದೆ ಚಾನಲ್. ನಮಗೆಲ್ಲ ಆ ಥರ ಸಿಗುವುದಿಲ್ಲ. ಏನು ಮಾಡೋದು, ಹೋಗೋಣ. ಒಂದಿಲ್ಲಿ ಮಂದಿರ ಓಪನಿಂಗ್, ಬ್ರಹ್ಮಕಲಶ ಹಾಕ್ಕೊಂಡು ಮಂದಿರ ಒಟ್ಟಿಗೆ. ಅದು ಒಂದು ಸ್ಕೂಲ್ ಕೂಡ ತೆಗೆದಿದ್ದಾರೆ, ನಾನು ಕಲಿತ ಸ್ಕೂಲ್ ಇದು. ಎಲ್ಲ ವಾಲ್ಟ್ರಸ್ ವರ್ಕ್ ಹಾಕಲಿಕ್ಕೆ ಉಂಟು ಇನ್ನು ಎಲ್ಲ ಕಾಣಲು ನಮಗೆ. ನಾನು ಅಲ್ಲೇ ವೀಡಿಯೋ ಸಿಕ್ತಿದ್ರು ಕೂಡ ಪರವಾಗಿಲ್ಲ, ಸ್ವಲ್ಪ ಇತ್ತು. ಯಾಕೆಂದರೆ ನಾನು ಎಡಿಟಿಂಗ್ ಮಾಡಿ ಇನ್ನೊಂದು ಮೊಬೈಲ್ ಚೇಂಜ್ ಮಾಡಿದ್ದೇನೆ, ಅದರಲ್ಲಿ ಇತ್ತು ಒಂದು 10 ವೀಡಿಯೋ. ಅದು ಅಪ್ಲೋಡ್ ಮಾಡಿದ್ದೇನೆ. ಅದಕ್ಕೆ ಕರೆಕ್ಟಾಗಿ ವ್ಯೂಸ್ ಹೋಗ್ತಾ ಇಲ್ಲ, ಯಾಕೆಂದರೆ ಮೊದಲು ಹಾಕಿದ್ದೆ ಅಲ್ವಾ ಇನ್ನೊಂದು ವೀಡಿಯೋದಲ್ಲಿ. ಹಾಗಾಗಿ ಇದರಲ್ಲಿ ಹೋಗ್ತಿಲ್ಲ. ಯಾಕಂದರೆ ನಾನು ಈ ಗಾಡಿ ತೆಗೆದ ವೀಡಿಯೋ ಎಲ್ಲ 13K ವರೆಗೆ ವ್ಯೂಸ್ ಹೋಗಿತ್ತು. ಈಗ ಹಾಕಿದ್ರಲ್ಲಿ ಎಷ್ಟು 5-6 ಹಾಗೆಯೇ ಉಂಟು. ಅದು ಮೊದಲು ಹಾಕಿದ್ದಲ್ಲ, ಆ ಕಾರಣದಿಂದ ಹೋಗ್ತಿಲ್ಲ ಆಗಿತ್ತು. ಕೊಲಲಿ ಟೆಂಪಲ್ಗೆ ಹೋಗೋಣ, ಕೊಲಲಿ ಟೆಂಪಲ್ಗೆ ಹೋಗೋಣ. ಇಲ್ಲೇ ಪಕ್ಕದಲ್ಲಿ ನೋಡಿ, ಕೊಲಲಿ ಟೆಂಪಲ್ ದ್ವಾರ ಇದು. ಜನ ಅಷ್ಟೊಂದಿಲ್ಲ. ಎಸ್, ದೇವರ ದರ್ಶನ ಎಲ್ಲ ಆಯಿತು. ಇನ್ನೂ ಹೊರಡುದು ವಾಪಸ್ ಬಜ್ಪೆಗೆ. ಒಳಗೆ ವೀಡಿಯೋ ಮಾಡಲಿಲ್ಲ, ಯಾಕಂದರೆ
ಹಲವಿಲ್ಲ. ಬನ್ನಿ ಹೋಗೋಣ ಈಗ. ಇನ್ನು ಸೀದಾ ಬಸ್ಸಿಗೆ ಹೋಟೆಲ್ಗೆ ಬಂದಿದ್ದೇವೆ. ಏನಾದರೂ ಹಾಕೋಣ ಹೊಟ್ಟೆಗೆ. ಏನು ಬೇಕಾ ನಿಮಗೆ? ಏನು ಬೇಕು? ಅಂತ ಕೂಡ ಆಗ್ಬೋದು. ಗೋಲಿ ಬೀಜ ಬೇಕಾ? ಹಾಂ ಒಳಗೆ ಉಂಟು, ಬಾ ಕೊಡ್ತೇನೆ. ಹಾಂ ಒಳಗೆ ಉಂಟಾ? ಕೊಡ್ತೇನೆ ಬಾ. ಹೌದು. ನಿಮಗೆ ಬೇಡವಾ ಗೋಲಿ ಬಜ್ಜಿ? ಚಪಾತಿ ಮತ್ತೆ ಇದು ಇದು ಹೇಳಿ. ನಿಮಗೆ ಆಯಿತು, ಗೋಲಿ ಬಜ್ಜಿ ನಿಂದಾಯ್ತು. ಇನ್ನು ಹೋಗೋಣಲ್ವಾ? ಸೂಪರ್. ಈಗ ಎಲ್ಲಿ ನೋಡಿದ್ರು ಎಲೆಕ್ಟ್ರಿಕ್ ಗಾಡಿ. ಮೋದಿ ಒಂದು ಏನು ಮಾಡಿದ್ರು. ಅದು ಎಲೆಕ್ಟ್ರಿಕ್ ಗಾಡಿ ಮೋದಿ ಮಾಡಿದ್ದಲ್ಲ ಮಾರ. ಇಂಪ್ರೂವ್ ಆಗ್ತಾ ಉಂಟು ದೇಶ. ಅದಾಗಿರ್ಬೋದು, ಎಲ್ಲ ದೇಶದಲ್ಲಿ ಮರೆಯದಿರ್ಬೋದು. ಮರೆಯದಿದ್ರೆ ಏನು ಹೊಟ್ಟೆ ತುಂಬ್ತದ? ಒಳ್ಳೇದು ಮಾಡಿದರೆ ದೇವರು ಮೋದಿ ಕೊಡ್ತಾನ ಅಷ್ಟೇ ಬಿಡಿ. ಸಿದ್ದರಾಮನ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಮೋದಿ ಹತ್ರ ಇದೆ. ಸಿದ್ದರಾಮನ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಮೋದಿ ಹತ್ರ ಇದೆ. ಸ್ವಾಗತ. ಹಾಂ, ಇದು ನಿಮ್ಮ ಮನೇನಾ? ಓ, ಹೊಸದಾಗಿ ನೀವು ಕಟ್ಟಿರೋದು ಇದೇನಾ? ಹೊಸದಾಗಿ ಕಟ್ಟಿರೋದು ಇದೇನಾ? ಇದೆ. ಕಂಗ್ರ್ಯಾಚುಲೇಷನ್ ಮಾರೆ. ಥ್ಯಾಂಕ್ ಯು. ಹಾಂ, ಒಳ್ಳೆಯದುಂಟು ಮನೆ. ಬಾ ಹೋಗೋಣ. ಚಹಾ ಇಲ್ಲ ಮನೆಯಲ್ಲಿ. ಚಹಾ ಇಲ್ವಾ? ಮತ್ತೇನುಂಟು? ಯಾರಿಲ್ಲ. ಹೌದಾ, ಸೂಪರ್ ಉಂಟು ಮಾರೆ. ಇದೆಲ್ಲ ನಮ್ಮದೇ. ಹೌದಾ? ಇದೆಲ್ಲ ತರಕಾರಿ ಎಲ್ಲ ಮಾಡಿದ್ವಿ ಮಾರೆ. ಭಯಂಕರ. ನಾನು 2 ದಿನ ಇಲ್ಲದಿದ್ದದ್ದು ತುಂಬ ಇಂಪ್ರೂವ್ ಆದಿ. ಇಲ್ಲ ಉಂಟು. ಹಾಂ, ಕೊಯ್ಬಾರ್ದಾ? ಅನ್ನ ಹಾಕ್ಲಿಕ್ಕೆ ಬೇಕಾದ್ರು. ಹಾಂ, ಅನ್ನ ಹಾಕ್ಲಿಕ್ಕೆ ಬೇಕಾ? ಅನ್ನ ಹಾಕ್ಲಿಕ್ಕೇನೋ ಉಪ್ಪಿನಕಾಯಿಗೆ? ಉಪ್ಪಿನಕಾಯಿಗೆ ಇವತ್ತು ಬುಚ್ಚಿಯಲ್ಲಿ ಉಂಟಾ? ಇನ್ನು ಆಗ್ಬೋದು ಮಾರೆ. ಒಳ್ಳೆ ಮಾಡಿರ್ತಿದ್ಯಾ. ನೆಕ್ಸ್ಟ್ ಮೋದಿ ಆದಮೇಲೆ ನೀನೇನಂತ? ಹಾಂ, ಇದೆಂತ ಲೈನ್ ಆಗಲಿಲ್ವಾ ಮನೆಗೆ? ಆಗಲಿಲ್ಲ. ಹಾಂ, ಎಂತ ಮಾರೆ ಬಲೆ ಇಟ್ಟಿದ್ವಿ. ಹೊಸ ಮನೆ ಅಂತ ಹೇಳ್ತೀನಿ. 1 ವರ್ಷ ಆಯ್ತು ಬರದೆ. ಏನು ನಾನು ಅಮೆರಿಕಾದಲ್ಲಿದ್ದೆ. ಅಮೆರಿಕದಲ್ಲಿದ್ಯಾ? ಹಾಂ, ಊರಲ್ಲಿ ಇರಲಿಲ್ಲ. ಊರಲ್ಲಿ. ಹಾಂ ಹಾಂ ಹಾಂ, ಹಾಗೆ ವಿಷಯ. ಇದೆಲ್ಲ ಎಂತ? ಇದೆಲ್ಲ ಶೀಟ್ ಅಂತೆ. ನಿನ್ನೆ ಬಂದಿದಾ? ಹಾಗೆ ಇದ್ದಾರ ಕೆಲಸದವರು ಮನೆಯಲ್ಲಿ? ಇದ್ದಾರಂತ ನೋಡ್ಬೇಕು ಇವತ್ತು. ನೋಡ್ಬೇಕು. ಹಾಂ, ಕೀ ತೆಗೆದು ನೋಡುದಾ? ಅದ್ಯಾರು ನಿಮ್ಮ ಅಜ್ಜನ? ಡೋರಲ್ಲಿ ಕೆತ್ತನೆ ಮಾಡಿದ್ದು ನಿಮ್ಮ ಅಜ್ಜ? ಗಣಪತಿಯ ಫೋಟೋ ಹಾಕೋ ಬದಲು ಏತ್ಲಿದ್ದಾಗಿದೆ. ಓ, ಹಾಗೆ ತಂದಾಯ್ತು ಇರ್ಲಿ ಅಂತ. ಹಾಂ, ಬೇಸರ ಆಗ್ಬಾರ್ದು. ಹೌದೌದು. ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ. ಎಂತ ಮಾರೆ ನಿಂದೆ ಮನೆಯಲ್ಲಿ ಕೀ ಎಲ್ಲಿ ಆಗುದು ಅದು ಗೊತ್ತಿಲ್ಲ. ಇಷ್ಟು ದಿನ ಬರ್ತಿದ್ದೆ.
ಎಣ್ಣೆ ಬೇಕಾ? ಬೇಡ ಅಲ್ಲ. ಬನ್ನಿ ಈಗ ಹೋಗೋಣ ಮನೆ ಒಳಗಡೆ. ನಂದು ನೋಡಿ ಹೊಸ್ತು ಮೊಬೈಲ್ ಉಂಟು, ಇದರದ್ದು ಸ್ಯಾಮ್ಸಂಗ್ S24 ಅಲ್ಟ್ರಾ. ಅನ್ಬಾಕ್ಸಿಂಗ್ ವಿಡಿಯೋ ಬರ್ತದೆ ಇನ್ನು ಬೇಗದಲ್ಲಿ ಬರ್ತದೆ ನೋಡಿ. ಕರೆಂಟ್ ಇಲ್ವಾ? ಉಂಟಾ? ವಾವ್, ಇದರಲ್ಲಿ ಕ್ವಿಕ್ ಸ್ಟಾರ್ಟ್ ಕ್ಯಾಮರಾ ಉಂಟು ನೋಡಿ. ಏನಾಯ್ತಾ? ಇದು ಫ್ರೇಮ್ ಪ್ಲಗ್ ಹಾಕಿದ? ಯಾರು ಇಟ್ಟದ್ದು ಇದು? ರೋಟಿಗೆ ಮಾಡ್ತಿದ್ಯಾ? ಒಬ್ಬನೇ ಇವರೊಬ್ಬನೇ. ಅದು ಮಂಜುನಾಥ್ ಅಲ್ಲ, ನಾನು ಇವನು ಒಬ್ಬನೇ. ನೋಡಿ, ಇದು ಕಿಚನ್ ಇದ್ದೆಲ್ಲ ವರ್ಕ್ ಆಗಿದೆ. ಇನ್ನು 3 ವಾಲ್ ರೂಪ್ ಉಂಟು. ಅದಕ್ಕಿಂತ ಮೊದಲು ನಾನು ರೆಡಿ ಆಗ್ತೇನೆ. ಈ ಕ್ಯಾಮರಾ ಫಸ್ಟ್ ಆಫ್ ಮಾಡ್ತೇನೆ. ಎಂಥ ಸೆಕೆ ಅಂದರೆ ಇಲ್ಲಿ ನಿಲ್ಲಿಗೆ ಆಗಲಿಲ್ಲ, ಆ ರೀತಿ ಸೆಕೆ ಉಂಟು. ಮೊದಲು ರೆಡಿ ಆಗ್ತೇನೆ, ಆಮೇಲೆ ಸಿಗ್ತೇನೆ ನಿಮಗೆ. ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಮೆಟೀರಿಯಲ್ ಉಂಟು, ಸೀರಿಯಲ್ ಹೊರಗೆ ಉಂಟು. ನಮ್ಮದೇ ಕೆಲಸ. ನಿಮಗೆ ಮೊದಲು ನೋಡ್ತಾ ಇರೋರಿಗೆ ಗೊತ್ತಿರ್ಬೋದು, ಮನೆ ಓನರ್ ಕೂಡ ಕೆಲಸ ಮಾಡ್ತಿದ್ದಾನೆ. ಯಾಕೆಂದರೆ ಅವ್ನು ನೋಡ್ಕೊಳ್ಬೇಕು ಎಲ್ಲ ಕೆಲಸ ಎಲ್ಲ. ಹಾಗೆ ಇದು ಒಂದು ರೂಮ್ ಇದು ಆಗಿದೆ, ಫ್ರೇಮ್ ವರ್ಕ್ ಆಗಿದೆ ನೋಡಿ. ಮೇಲ್ಗಡೆ ರೂಮ್ ಉಂಟು, ಅಲ್ಲಿದ್ದು ಇನ್ನು ಲಾಫ್ಟ್ದೆಲ್ಲ ಕೆಲಸ ಉಂಟು. S24 ಅಲ್ಟ್ರಾ ಒಳ್ಳೆ ಸ್ಟೆಬಿಲಿಟಿ ಉಂಟು ಮೊಬೈಲ್. ಕರೆಕ್ಟ್ ನೋಡಿ, ಶೇಕ್ ಆಗೋದಿಲ್ಲ. ಸ್ಟೆಪ್ಪಲ್ಲಿ ನಡ್ಕೊಂಡು ಹೋಗ್ತಿದ್ದೇನೆ, ಕರೆಕ್ಟ್ ಕ್ಲಿಯರಾಗಿ ಬರ್ತಾ ಉಂಟು. ಈ ರೂಮ್ ಇದು ಕೂಡ ಫ್ರೇಮ್ ವರ್ಕ್ ಆಗಿದೆ. ವೈರಿಂಗ್ ಒಂದು ಕಲೆಕ್ಷನ್ ಮಾಡಲಿಕ್ಕೆ ಉಂಟು, ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಇದು ಕೂಡ ಫ್ರೇಮ್ ವರ್ಕ್ ಆಗಿದೆ, ಲಾಕ್ಡ್ ಆಗಲಿಕ್ಕೆ ಉಂಟು. ಇವತ್ತು ಆಗಬೇಕು ಎಲ್ಲ. ಇವತ್ತಾದರೆ ನಮಗೆ ಸ್ವಲ್ಪ ಈಸಿ ಆಗ್ತದೆ. ಈ ಸೈಡಲ್ಲಿ ನೋಡಿ ಎಲ್ಲ ತರಕಾರಿ ಮಾಡಿಟ್ಟಿದ್ದಾರೆ. ಎಲ್ಲ ತರಕಾರಿ ಮಾಡಿದ್ದಾರೆ ನೋಡಿ. ಬನ್ನಿ ಶುರು ಮಾಡೋಣ ಕೆಲಸ. ಎಲ್ಲಿಂದಾದರೂ ಏನಾಗ್ತದೆ ನೋಡಿ. ಮಾವಿನ ಹಣ್ಣು ಎಲ್ಲ ಇಷ್ಟ ಆಗಿದೆ. ಕೊಯ್ಯುವುದು ತಿನ್ನುವುದು ಅದೇ ಕೆಲಸ ಇವನಿಗೆ. ಅದಕ್ಕೆ ಪರ್ಮಿಷನ್ ನಾನು ನಿಂದ ಅಲ್ಲ ಅಂತ ಹೇಳ್ತೇನೆ. ಹೌದು, ಇಲ್ಲ ಅದೆಂತದ ಬಸಳೆನ? ಇದೆಂತ? ಅದು ಇದು ಕುಂಬಳಕಾಯಿ. ನಿಂದು ಚಿಕ್ಕದಾಗಿದೆ ಅದು. ಒಳ್ಳೆ ತೋಟ ಎಲ್ಲ ಮಾಡಿದ್ವಿ ಮಾರೆ. ತರಕಾರಿ ಮಾಡಿದ್ವಿ. ಹಾಂ, ಅದೇ ತರಕಾರಿ ತೋಟ. ಹಾಂ, ಎಷ್ಟು ಖರ್ಚಾಗಿದೆ ನಿಮಗೆ? 2 ಕೋಟಿ ಆಯ್ತು. 2 ಕೋಟಿ ಜಾಗ ಸೇರಿ? ಜಾಗ ಸೇರಿ. ಹಾಂ, ತಗೊಂಡತ್ತ ನೀವು? ನಿಮಗೆ ಬೇಕಾ? 30 ರೂಪಾಯಿಗೆ ಸಾಕು. ಬೇಡಪ್ಪ ನನಗೆ ಬೇಡ. ಸ್ಕ್ವೇರ್ ಫೀಟಿಗೆ 30 ರೂಪಾಯಿ? ಬೇಡ ನೀನೇ ಇಟ್ಕೊಳ್ಳು ಆಯಿತಾ? ಏನು? ಅಲ್ಲಿ ಉಂಟಾ? 2. ಹೌದು. ನಿನ್ನ ಅಜ್ಜ ಬಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು. ಇದು ಅನ್ನ ಆಗಿದೆ? ಅನ್ನ ಆಗಲಿಲ್ಲ? ಅನ್ನ ಆಗಿರ್ಬೇಕು ನೋಡಿ, ಚುಕ್ಕಿದ್ದುಂಟು. ಅನ್ನ ಆಗಿದೆ? ಇಲ್ಲ ಮಾರೆ, ಅದೆಲ್ಲ ಇವನಿಗಿದೇ ಕೆಲಸ. ತೆಗೊಂಡು ಇಡೋಣ ಅಲ್ಲಿ ಬ್ಯಾಗಲ್ಲಿ, ನಾಳೆಗೆ ಅನ್ನ ಆಗ್ಬೋದಲ್ವ? ಹಾಂ, ಒಂದು 2-3 ತೆಗೊಳ್ಳು.
ದೊಡ್ಡ ದೊಡ್ಡದು ತೆಗಿ, ಚಿಕ್ಕದು ತೆಗಿಬೇಡ. ನಿಂದೆ ಅಲ್ವಾ ಮತ್ತೆ? ಹಿಂದೆ ಆಗುವಾಗ ಯಾಕೆ ಎದುರ್ತೀಯ? ಎರಡೇ ಇರೋದು. ಆಗ ಈ ಮೇಲೆ ನೋಡು ದೊಡ್ಡದು ಅಲ್ಲಿ, ಆಗ ಅಲ್ಲಿ. ಹಾಂ, ಅದು ದೊಡ್ಡದುಂಟು. ಅವನಿಗೆ ಭಯಪಟ್ಟು ಸೀದಾ ಬರ್ತಾನೆ ನೋಡಿ. ಎಲ್ಲ ತೋಟ ಇದು, ಮನೆ ನೋಡಿ. ಇದು ಝೂಮ್ ಎಲ್ಲ ಒಳ್ಳೆದುಂಟು ಈ ಕ್ಯಾಮರದ್ದು, ಎಷ್ಟು ದೂರಕ್ಕೂ ಕೂಡ ಝೂಮ್ ಆಗ್ತದೆ. ವಿಡಿಯೋದಲ್ಲಿ 20x ಉಂಟು. ಇದು ಯಾರು? ನಾನು ಬಂದು ನೋಡಿದ್ರ ಆ ಅಂಗಡಿಯನ್ನು ಝೂಮ್ ಮಾಡ್ತೇನೆ ನೋಡಿ. ಕ್ಲಾರಿಟಿ ಒಳ್ಳೆಯದುಂಟು. ಎಲ್ಲೋ ಜೋಗಪ್ಪ ನಿನ್ನರಮನೆ, ಎಲ್ಲೋ ಜೋಗಪ್ಪ ನಿನ್ನರಮನೆ. ಎಲ್ಲಿದ್ಯಾ? ಅಲ್ಲಿದ್ಯಾ? ಅಲ್ಲಿದ್ಯಾ? ನಾನು ನಿನ್ಗೆ ಆಡುದು ಮಾರೆ. ದೊಡ್ಡದು ಆಯ್ತಾ? ಈ ಥರ ಪ್ಲೇಸಲ್ಲೆಲ್ಲ ಕೆಲಸ ಇದ್ದರೆ ಕೆಲಸ ಮಾಡಲಿಕ್ಕೆ ಖುಷಿ ಆಗ್ತದೆ. ಯಾಕಂದರೆ ಸುತ್ತಾಡ್ಕೊಂಡು ವರ್ಕ್ ಮಾಡ್ತಿರ್ತೇವೆ. ಇಲ್ಲದಿದ್ದರೆ ಏನಿರೋದಿಲ್ಲ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿರ್ಬೇಕು. ಸ್ವಲ್ಪ ಆಚೆ ಈಚೆ ಎಲ್ಲ ಓಡಾಡೋಕ್ಕೆ ಆಗ್ತದೆ. ಫುಲ್ ದೊಡ್ಡ ಜಾಗ ಇದು, ಒಬ್ರದ್ದೇ. ಅವನಂತ ಹೇಳ್ತಿದ್ದಾನೆ, ಅವನ ಅಪ್ಪಂದಾಗಿರ್ಬೇಕು. ಈಗಲ್ಲ ನೋಡಿ, ಇದಕ್ಕೇನೇ ಹೇಳುದಾ? ಇದಕ್ಕೇನು ಹೇಳುದು? ಮಣೋಲಿ ಅಂತೆ. ನನಗೆ ಕೂಡ ಗೊತ್ತಿಲ್ಲ, ಯಾಕಂದರೆ ನಾನು ಅದು ತರಕಾರಿ ಕಮ್ಮಿ ಹೆಸರೆಲ್ಲ ಗೊತ್ತಿರೋದು. ಆ ಕಡೆ ಕೂಡ ಉಂಟು. ನಾವು ಅಲ್ಲಿ ತನಕ ಯಾಕೆ ಹೋಗುದು, ಇಲ್ಲಿಂದಲೇ ಝೂಮ್ ಮಾಡಿದರೆ ಆಗ್ತದೆ ನೋಡಿ. ಅದು ತೆಗೆದ್ರೆ ನೀನು ಹೋದಿ ಅವತ್ತೇ. ಅದಲ್ಲ, ಇನ್ನೊಂದು ವಾರದಲ್ಲಿ ತುಂಬ ಉಂಟು ಅದರಲ್ಲಿ. ಅನ್ನ ಆಗಿದೆ ಒಳಗೊಂಡೋಗೋಣ, ತೊಳೆದು ತಿನ್ನೋಣ. ಆಯ್ತು, ಅದು ಅನ್ನ ಆಗಿದೆ. ಇಲ್ಲದ ನಾಳೆ ಅನ್ನ ಆಗ್ಬೋದಾ? ಅದು ಒಳ್ಳೇದಿಲ್ವಾ? ನಾಳೆಗೆ ಇಡೋಣ. ಅನ್ನ ಆಗ್ತದಲ್ಲ, ಬಾಕ್ಸಲ್ಲಿ ಹಾಕಿ ಇಡೋಣ, ಬಟ್ಟೆ ಸುತ್ತಿ. ಹಾಂ, ತೊಳೆಯೋದು ಬೇಡ, ಹಾಗೆ ಮಾಡೋಣ. ಹಾಂ, ಅದು ಅನ್ನ ಆಗ್ತದಲ್ಲ ನಾಳೆಗೆ ಬಿಸಿಗೆ. ಕೆಲಸ ಬಿಟ್ಟು ಅನ್ನ ತಗೊಂಡು ಗೊತ್ತಾಯ್ತು. ಹಾಂ, ಕವರಲ್ಲಿ ಹಾಕಿಡು, ಅದು ಬಿಸಿಗೆ ಒಳ್ಳೆ ಆಗ್ತದೆ. ಏನೆಲ್ಲ ತಂದಿದ್ಯಾ ತೋರಿಸು. ಹಾಂ, ಚುಕ್ಕು ಮತ್ತು ಕುಕ್ಕು. ಚುಕ್ಕು ಮತ್ತು ಕುಕ್ಕು ತಂದಿದ್ದ ನೀವನು? ಒಳ್ಳೆಯ ಪ್ರತಿಭೆ ಇವನು. ಮನೆಯಲ್ಲಿದ್ದೆ ಹೇಳಿ ಕೊಂಡೋಗ್ಲಿಕ್ಕೆ ಬರ್ತೇವೆ ಚಿಕ್ಕ